ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 78 ಪಾಯಿಂಟ್ಸ್ ಗೇನ್ ಆಗಿ 83,870 ಕ್ಲೋಸ್ ಆಗಿದೆ. ನಿಫ್ಟಿ 48 ಪಾಯಿಂಟ್ಸ್ ಗೇನ್ ಆಗಿ 25,776 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 196 ಪಾಯಿಂಟ್ಸ್ ಗೇನ್ ಆಗಿ 60,238 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಆದರೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ನಿನ್ನೆ ನಡೆದಿರೋ ಈ ಟ್ರೇಡ್ ಡೀಲ್ ಪಾಸಿಟಿವಿಟಿನೇ ನಮ್ಮ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಬಂದಿದೆ. ಅದರಿಂದ ತುಂಬಾ ಸ್ಟಾಕ್ಸ್ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಆದ್ರೆ IT ಕಂಪನೀಸ್ ತಪ್ಪ. ಇವತ್ತು IT ಇಂಡೆಕ್ಸ್ 7% ಫಾಲ್ ಆಗಿದೆ. ಮತ್ತೆ ತುಂಬಾ IT ಕಂಪನೀಸ್ ಎಲ್ಲ 7 to 8% ವರ್ಗು ಫಾಲ್ ಆಗಿದಾವೆ. ಇದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ. ನಿನ್ನೆ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಯೂನಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು US ಇಂಡಿಯಾ ಟ್ರೇಡ್ ಡೀಲ್ ತುಂಬಾನೇ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಆದ್ರೆ US ಅವ್ರಿಗೆ ಈ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಯಾವುದೇ ತರ ಆಕ್ಸೆಸ್ ನ ಕೊಟ್ಟಿಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದು 3 months ಬ್ಯಾಕೇನೆ ಇವರು ಮೆನ್ಷನ್ ಮಾಡಿದ್ರು, ಈ ಟ್ರೇಡ್ ಡೀಲ್ ಎಲ್ಲ ಏನಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಬರ್ತಾ ಇದೆ, ಇದರಿಂದ ಏನಾದರೂ ಇಶ್ಯೂಸ್ ಇದೆಯಾ ಅಂತ ಅವತ್ತೇ ಒಂದ್ಸಲ ಕೇಳಿದ್ರು. ಅವತ್ತು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು. ಈಗ US ಆದ್ರೆ ರಿಪೀಟೆಡ್ ಆಗಿ ಕೇಳ್ತಾನೆ ಬರ್ತಾ ಇದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಮತ್ತೆ ಡೈರಿ ಪ್ರಾಡಕ್ಟ್ಸ್ ನ ಇಂಡಿಯಾದಲ್ಲಿ ಸೆಲ್ ಮಾಡೋದಕ್ಕೆ ಅಂತ ಆಕ್ಸೆಸ್ ನ ಕೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಅದನ್ನ ಒಪ್ಕೊಳಲ್ಲ ಅಂತ ಅವತ್ತೇನೆ ಮೆನ್ಷನ್ ಮಾಡಿದ್ರು. ಯಾಕಂದ್ರೆ ಈ ತರ ಆಕ್ಸೆಸ್ ಕೊಡೋದ್ರಿಂದ ಅದು ನಮ್ಮ ಫಾರ್ಮರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಆಕ್ಸೆಸ್ ಒಂದನ್ನ ಕೊಡಲ್ಲ. ಇನ್ನು ಮಿಕ್ಕಿರೋದೆಲ್ಲ ಕ್ಲಿಯರ್ ಆಗಿ ಸಾರ್ಟ್ ಔಟ್ ಆಗಿದೆ. ಇದೊಂದು ಕನ್ಫರ್ಮೇಶನ್ ಸಿಕ್ಕಿದ್ರೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರು. ಈಗ ಇವ್ರು ಹೇಳ್ದಂಗೆನೆ ಈ ಡೈರಿ ಪ್ರಾಡಕ್ಟ್ಸ್ ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಯಾವುದೇ ತರ ಆಕ್ಸೆಸ್ ನ ಕೊಟ್ಟಿಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ಮೆನ್ಷನ್ ಮಾಡಿದ್ದೆ, ಇಂಡಿಯಾ ಆದ್ರೆ ಬರೀ US ಜೊತೆ ಮಾತ್ರನೇ ಅಲ್ಲ, ನಿಯರ್ಲಿ 5 ಕಂಟ್ರೀಸ್ ಜೊತೆ ಈ ತರ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈ ಎಲ್ಲಾ ಕಂಟ್ರೀಸ್ಗೂ ಅದೇ ಸೇಮ್ ರೂಲ್ನ ಅಪ್ಲೈ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಕಂಟ್ರಿಗೆ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮತ್ತೆ ಡೈರಿ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಯಾವುದೇ ಕಂಟ್ರಿಗೂ ಕೂಡ ಆಕ್ಸೆಸ್ ಕೊಟ್ಟಿಲ್ಲ. ಜೊತೆಗೆ ಈ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿರೋ ಕಾರಣದಿಂದ ನಮ್ಮ ಮಾರ್ಕೆಟ್ ಆದ್ರೆ ನಿನ್ನೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಂತ ಕೇಳಿದ್ರೆ ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ ನಾವೇನೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದರಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿ ಬಂದು USA ಆಗಿದೆ. ಅದರಿಂದನೇ ನಿನ್ನೆ ಮಾರ್ಕೆಟ್ಸ್ ಕೂಡ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇವಾಗ ಇದರಲ್ಲಿ ಹೈಯೆಸ್ಟ್ ಅಡ್ವಾಂಟೇಜ್ ಇರೋ 2 ಸೆಕ್ಟರ್ ಬಂದು, ಒಂದು ಟೆಕ್ಸ್ಟೈಲ್ಸ್, ಅದಾದ್ಮೇಲೆ ಸೀ ಫುಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್. ಇವತ್ತು ಸಹ ಈ 2 ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಎಕ್ಸಾಂಪಲ್, ಇವಾಗ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್ ಆದ್ರೆ ನಿನ್ನೆನೂ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಗ್ ಆಗಿತ್ತು. ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಸೀ ಫುಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ನೋಡ್ಕೊಂಡ್ರೆ ಅವಂತಿ ಫೀಡ್ಸ್, ಅಪೆಕ್ಸ್ ಫ್ರೋಸನ್ ಫುಡ್, ವಾಟರ್ ಬೇಸ್, ಈ ಕಂಪನೀಸ್ ಎಲ್ಲ ಇವತ್ತು ಸಹ ಅಬೌಟ್ 10% ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಸ್ವಲ್ಪ ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗಿದೆ. ಇರಾನ್ ಅವರ ಡ್ರೋನ್ ಮೇಲೆ US ಅವರು ಅಟ್ಯಾಕ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವತ್ತು ಗೋಲ್ಡ್ ಆದ್ರೆ 10 ಗ್ರಾಮ್ಸ್ ಮೇಲೆ 5,000 ಇನ್ಕ್ರೀಸ್ ಆಗಿದೆ. ಸಿಲ್ವರ್ ಆದ್ರೆ 15,000 ಗಿನ್ನ ಜಾಸ್ತಿನೇ ಇನ್ಕ್ರೀಸ್ ಆಗಿದೆ. ಈ ತರ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ಆಗಿ 2 ರೀಸನ್ಸ್ ಕಾಣಿಸ್ತಾ ಇದೆ. ಒಂದು, ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ CME ಗ್ರೂಪ್ ಅವರು ಮಾರ್ಜಿನ್ಸ್ ನ ಹೈಕ್ ಮಾಡಿದ್ರು. ಅದಾದ್ಮೇಲೆ MCX ಕೂಡ ಮಾರ್ಜಿನ್ಸ್ ನ ಹೈಕ್ ಮಾಡಿದ್ರು. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಹೊಸ ಫೆಡ್ ಚೇರ್ಮನ್ ಬಗ್ಗೆ ಅಪ್ಡೇಟ್ ಮಾಡಿದ್ರು. ಅದರಿಂದ ಈ ಮೆಟಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ರಾಶ್ ಆಗೋಯ್ತು. ಗೋಲ್ಡ್ ಆದ್ರೆ ಆಲ್ ಟೈಮ್ ಹೈಸ್ ಇಂದ 30% ಫಾಲ್ ಆಯ್ತು. ಸಿಲ್ವರ್ ಆದ್ರೆ 1.5 ಲಕ್ಷ ಫಾಲ್ ಆಯ್ತು. ಫಾಲ್ ಆಗಿ 2 or 3 ಡೇಸ್ ಆದ್ಮೇಲೆ ಈಗ ಗೋಲ್ಡ್ ಅಂಡ್ ಸಿಲ್ವರ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಗೋಲ್ಡ್ ಆದ್ರೆ $5,000 per ounce ನ ಕ್ರಾಸ್ ಮಾಡಿದೆ. ಸಿಲ್ವರ್ ಕೂಡ ನಿಯರ್ಲಿ $86 per ounce ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಗೋಲ್ಡ್ ಆದ್ರೆ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಇವಾಗ ಟೆನ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಿರೋ ಕಾರಣದಿಂದ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದರ ಜೊತೆಗೆ ಚೈನಾದಲ್ಲಿ ಟ್ರೇಡರ್ಸ್ ಅಥವಾ ಸ್ಪೆಕ್ಯುಲೇಟರ್ಸ್ ಗೋಲ್ಡ್ ನ ತುಂಬಾನೇ ಬೈ ಮಾಡ್ತಾ ಇದ್ದಾರೆ. ಅದರಿಂದನೂ ಸಹ ಗೋಲ್ಡ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಗೋಲ್ಡ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಸಿಲ್ವರ್ ಕೂಡ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಸಿಲ್ವರ್ ಅಲ್ಲೂ ಕೂಡ ತುಂಬಾನೇ ಇನ್ಫ್ಲೋಸ್ ಬರ್ತಾನೆ ಇದಾವೆ. ಪ್ರಪಂಚದಲ್ಲಿರೋ ಅನಾಲಿಸ್ಟ್ ಎಲ್ಲ ನೋಡ್ಕೊಂಡ್ರೆ ಸಿಲ್ವರ್ ರಿಲೇಟೆಡ್ ಆಗಿ ಮತ್ತೆ ಪಾಸಿಟಿವ್ ಕಮೆಂಟ್ಸ್ ನ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದ ಸಿಲ್ವರ್ ಒಳಗಡೆ ಇನ್ಫ್ಲೋಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈಗ ಸಿಲ್ವರ್ ETF ಕೂಡ ನೋಡ್ತಾ ಇದ್ದೀರಾ, ನಿನ್ನೆ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವತ್ತು ಸಹ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಅದರ ಜೊತೆಗೆ ಆದಿತ್ಯ ಬಿರ್ಲಾ ಗ್ರೂಪ್ ಚೇರ್ಮನ್ ಆದ ಕುಮಾರ್ ಮಂಗಳಂ ಬಿರ್ಲಾ ಅವರು ಕೂಡ ಈ ಮೆಟಲ್ಸ್ ಬಗ್ಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಕಮಿಂಗ್ ಟೈಮಲ್ಲಿ ಈ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತೀವಿ, ಇದಕ್ಕೆ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ತರ ಹಲವಾರು ರೀಸನ್ಸ್ ಇಂದ ಗೋಲ್ಡ್ ಅಂಡ್ ಸಿಲ್ವರ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ನೋಡೋಣ ಮತ್ತೆ ಕಮಿಂಗ್ ಟೈಮಲ್ಲಿ ಗೋಲ್ಡ್ ಸಿಲ್ವರ್ ಯಾವಾಗ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತವೆ ಅಂತ. ಒಂದ್ ವೇಳೆ US ಮತ್ತೆ ಇರಾನ್ ರಿಲೇಟೆಡ್ ಆಗಿ ಟೆನ್ಷನ್ಸ್ ಎಲ್ಲ ಇದೇ ತರ ಇನ್ಕ್ರೀಸ್ ಆಗ್ತಾ ಹೋದ್ರೆ
ಮತ್ತೆ ಗೋಲ್ಡ್ ಆಲ್ ಟೈಮ್ ನ ಟಚ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಈ ಶುಕ್ರವಾರ RBI MPC ಮೀಟಿಂಗ್ ಇದೆ ಫ್ರೆಂಡ್ಸ್. ಈಗ ಪ್ರತಿಯೊಬ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ RBI MPC ಮೀಟಿಂಗ್ ಅಲ್ಲಿ ಮತ್ತೆ ರೇಟ್ ಕಟ್ ನ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಈಗ ಲಾಸ್ಟ್ ಇಯರ್ ಅಲ್ಲೇನೆ 125 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ದಾರೆ. ಅದರಿಂದ ಫರ್ದರ್ ಆಗೂ ಕೂಡ ರೇಟ್ ಕಟ್ ನ ಮಾಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಓವರ್ ಆಲ್ ಸೆಂಟಿಮೆಂಟ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿದೆ. ನೋಡೋಣ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಫ್ರೆಂಡ್ಸ್ ಈಗ 3 ಮಂತ್ಸ್ ಆದ್ಮೇಲೆ FIS ನೆನ್ನೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ 5,000 ಕೋಟಿ ಬೈ ಮಾಡಿದ್ದಾರೆ. ಲಾಸ್ಟ್ 3 ಮಂತ್ಸ್ ಅಲ್ಲಿ ಒಂದೇ ದಿನ ಎಂದೂ ಈ ತರ ಬೈ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಈ ತರ ಬೈ ಮಾಡಿದ್ದಾರೆ. ನೋಡೋಣ FIS ಏನಾದರೂ ಕಮಿಂಗ್ ಟೈಮಲ್ಲೂ ಕೂಡ ಇದೇ ಥರನೇ ಬೈ ಮಾಡ್ತಾ ಹೋದರೆ ಅದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. FIS ಅಸೆಟ್ ಅಂಡರ್ ಕಸ್ಟಡಿ ಏನಾದರೆ 13 ಇಯರ್ಸ್ ಲೋ ಅಲ್ಲಿದೆ. ಅದರಿಂದ ಕಮಿಂಗ್ ಟೈಮಲ್ಲಿ FIS ಏನಾದರೂ ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ಪಾಸಿಟಿವ್ ಆಗುತ್ತೆ. ನೋಡೋಣ FIS ಇನ್ವೆಸ್ಟ್ ಮಾಡ್ತಾರಾ ಇಲ್ವಾ ಅಂತ. ಮತ್ತೆ ಟ್ರೇಡ್ ಡೀಲ್ ಕಂಪ್ಲೀಟ್ ಆದಮೇಲೆ ಈಗ ಜೆಫ್ರೀಸ್ ಕೂಡ ಈ ಟ್ರೇಡ್ ಡೀಲ್ ಯಾವ ಥರ ಇದೆ, ಕಮಿಂಗ್ ಟೈಮಲ್ಲಿ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಯಾವ ಥರ ಚೇಂಜಸ್ ಇರುತ್ತೆ, ಜೊತೆಗೆ FPI ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಇನ್ವೆಸ್ಟ್ ಮಾಡ್ತಾರಾ ಇಲ್ವಾ, ಈ ತರ ತುಂಬಾ ಇಂಟ್ರೆಸ್ಟಿಂಗ್ ಡೇಟಾನೆಲ್ಲ ಶೇರ್ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರೋ ಹಂಗೆ ಟೆಕ್ಸ್ಟೈಲ್ಸ್, ಲೆದರ್, ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ಗೆ ತುಂಬಾನೇ ಗ್ರೋತ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರ ಪೋರ್ಟ್ಫೋಲಿಯೋ ರಿಲೇಟೆಡ್ ಆಗಿ ನೋಡ್ಕೊಂಡ್ರೆ ಸ್ವಲ್ಪ IT ಸೆಕ್ಟರ್ ರಿಲೇಟೆಡ್ ಆಗಿ ಎಕ್ಸ್ಪೋಜರ್ಸ್ನ ಕಮ್ಮಿ ಮಾಡಿಕೊಂಡು ಈ ಮೆಟಲ್ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಫೋಕಸ್ ಮಾಡ್ತಾ ಇದೀವಿ. ಅದರಲ್ಲೂ 2 ಸ್ಟಾಕ್ಸ್ನ ನಾವು ಪಿಕ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಹಿಂದೂಸ್ತಾನ್ ಜಿಂಕ್, JSW ಸ್ಟೀಲ್. ಮೆಟಲ್ ಸೆಕ್ಟರ್ ಅಲ್ಲಿ ಈ 2 ಕಂಪನೀಸ್ನ ಪಿಕ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್ ಈಗ FIS ಆದ್ರೆ ಲಾಸ್ಟ್ 2 ಇಯರ್ಸ್ ಅಲ್ಲಿ ತುಂಬಾನೇ ಸೆಲ್ ಮಾಡಿದ್ರಲ್ವಾ, ಅದರಿಂದ ಕಮಿಂಗ್ ಟೈಮಲ್ಲಿ ಈ FIS ನಮ್ಮ ಮಾರ್ಕೆಟ್ ಒಳಗಡೆ ಮತ್ತೆ ಇನ್ವೆಸ್ಟ್ ಮಾಡ್ತಾರಾ ಇಲ್ವಾ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವಾಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕಮಿಂಗ್ ಟೈಮಲ್ಲಿ ಇಂಡಿಯನ್ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಮ್ಮಿನೇ ಆಗುತ್ತೆ. ಯಾಕಂದ್ರೆ ಇವಾಗ ಮಿಕ್ಕಿರೋ ಗ್ಲೋಬಲ್ ಕಂಟ್ರಿ ಮಾರ್ಕೆಟ್ಸ್ ಎಲ್ಲ ಈ AI ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಇಂಡಿಯಾ ಮಾತ್ರ AI ರಿಲೇಟೆಡ್ ಆಗಿ ಯಾರನ್ನೂ ವರ್ಕ್ ಮಾಡ್ತಾ ಇಲ್ಲ. ಅದರಿಂದ ಇನ್ಫ್ಲೋಸ್ ಇಂಡಿಯಾ ಒಳಗಡೆ ಕಮ್ಮಿನೇ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಫ್ರೆಂಡ್ಸ್ ಈಗ ಕಮಿಂಗ್ ಟೈಮಲ್ಲಿ FIS ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಈಗ IT ಕಂಪನೀಸ್ ಆದರೆ ಇವತ್ತು ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. IT ಇಂಡೆಕ್ಸ್ ಏನೇ ನಿಯರ್ಲಿ 7% ಫಾಲ್ ಆಗಿದೆ. IT ಕಂಪನೀಸ್ ನೋಡಿದ್ರು 5 to 8% ವರೆಗೂ ಫಾಲ್ ಆಗಿದ್ದಾವೆ. ಕೊಫೋರ್ಜ್, ಇನ್ಫೋಸಿಸ್, LTI ಮೈಂಟ್ರಿ, ಎಂಫಸಿಸ್, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, TCS ಈ ತರ ಪ್ರತಿಯೊಂದು ಕಂಪನಿ ನೋಡಿದ್ರು ಇವತ್ತು ತುಂಬಾನೇ ಫಾಲ್ ಆಗಿದೆ. ಬರೀ ಇವತ್ತು ನಮ್ಮ ಇಂಡಿಯನ್ IT ಕಂಪನೀಸ್ ಮಾತ್ರನೇ ಅಲ್ಲ, ಈ ಗ್ಲೋಬಲ್ IT ಕಂಪನೀಸ್ ಕೂಡ ಇವತ್ತು ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಎನ್ವಿಡಿಯಾ, ಮೈಕ್ರೋಸಾಫ್ಟ್, ಆಲ್ಫಾಬೆಟ್, ಅಮೆಜಾನ್ ಈ ತರ ದೊಡ್ಡ ದೊಡ್ಡ ಕಂಪನೀಸ್ ಕೂಡ ನಿಯರ್ಲಿ 2 to 3% ವರೆಗೂ ಫಾಲ್ ಆಗಿದ್ದಾವೆ. ಯಾಕಂತ ಡೀಟೈಲ್ ಆಗಿ ತಿಳ್ಕೊಳ್ಳೋಣ. ಈಗ ಈ ಗೂಗಲ್, ಮೈಕ್ರೋಸಾಫ್ಟ್, ಓಪನ್ AI ಈ ಕಂಪನೀಸ್ ಎಲ್ಲ AI ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಅದೇ ತರ ಇನ್ನೊಂದು ಕಂಪನಿ ಕೂಡ ಇದೆ, ಅದೇ ಆಂಥ್ರೋಪಿಕ್. ಈ ಕಂಪನಿ ಕೂಡ AI ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಇವ್ರ ಹತ್ರ ಕ್ಲೌಡ್ AI ಅನ್ನೋ ಒಂದು ಟೂಲ್ ಇದೆ. ಅದ್ರ ಜೊತೆಗೆ ಇವಾಗ ಹೊಸದಾಗಿ ಕ್ಲೌಡ್ ಕೋವರ್ಕ್ ಅನ್ನೋ ಒಂದು ಹೊಸ ವರ್ಷನ್ ಲಾಂಚ್ ಮಾಡಿದ್ದಾರೆ. ಈ ಹೊಸ ವರ್ಷನ್ ಅಲ್ಲಿ ಏನೇನೆಲ್ಲ ಮಾಡ್ಬೋದು ಅಂದ್ರೆ ಈಗ ಲಾರ್ಜ್ ಡಾಕ್ಯುಮೆಂಟ್ ನ ಸಿಂಪಲ್ ಆಗಿ ಸಮರೈಸ್ ಮಾಡುತ್ತೆ. ಅದಾದ್ಮೇಲೆ ಸ್ಪ್ರೆಡ್ಶೀಟ್ ನ ಅನಾಲಿಸಿಸ್ ಮಾಡುತ್ತೆ, ಮಾರ್ಕೆಟಿಂಗ್ ಕಂಟೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಈ ತರ ಇನ್ನೂ ಹಲವಾರು ವರ್ಕ್ ನ ಇದು ಸಿಂಪಲ್ ಆಗಿ ಈಸಿಯಾಗಿ ಮಾಡಾಕುತ್ತೆ. ಈ ವರ್ಕ್ಸ್ ನೆಲ್ಲ ಯಾರು ಮಾಡ್ತಾ ಇದ್ರು ಮುಂಚೆ ಅಂದ್ರೆ ಈ ಸಾಫ್ಟ್ವೇರ್ ಕಂಪನೀಸ್ ಮಾಡ್ತಾ ಇದ್ವು. ಈಗ ಈ ಹೊಸ ವರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಆಟೋಮೇಟ್ ಆಗ್ತಾ ಇರೋದಕ್ಕೆ ಈ ಸಾಫ್ಟ್ವೇರ್ ಕಂಪನೀಸ್ಗೆ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ಕಮಿಂಗ್ ಟೈಮ್ ಅಲ್ಲಿ ಈ ಸಾಫ್ಟ್ವೇರ್ ಕಂಪನೀಸ್ಗೆ ಆರ್ಡರ್ಸ್ ಕಮ್ಮಿ ಆಗ್ಬೋದು, ಅದರಿಂದ ಅವ್ರ ರೆವಿನ್ಯೂಸ್ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಇವತ್ತು JP Morgan ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈಗ AI ರಿಲೇಟೆಡ್ ಆಗಿ ಪ್ರಪಂಚದಾದ್ಯಂತ ಕಾಂಪಿಟೇಷನ್ ಆದ್ರೆ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಇವಾಗ ಏನು ಹೊಸ ವರ್ಷನ್ ಲಾಂಚ್ ಮಾಡಿದ್ದಾರೆ ಇದರಿಂದ ಸಾಫ್ಟ್ವೇರ್ ಕಂಪನೀಸ್ಗೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಲ್ಲಾ IT ಕಂಪನೀಸ್ ಅಲ್ಲೂ ತುಂಬಾ ಪ್ರಾಫಿಟ್ ಬುಕಿಂಗ್ ನಡೀತಾ ಇರೋದು. ಫ್ರೆಂಡ್ಸ್ ಈಗ ಈ ಗ್ಲೋಬಲ್ IT ಕಂಪನೀಸ್ ಬೇರೆ, ನಮ್ಮ ಇಂಡಿಯನ್ IT ಕಂಪನೀಸ್ ಬೇರೆ. ಈಗ ಲಾಸ್ಟ್ 1 year ಇಂದ ನೋಡಿದ್ರೆ ಗ್ಲೋಬಲ್ IT ಕಂಪನೀಸ್ ಎಲ್ಲ AI ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರೋ ಕಾರಣದಿಂದ ಈ ಕಂಪನೀಸ್ ಲಾಸ್ಟ್ 1 year ಅಲ್ಲಿ ತುಂಬಾನೇ ರ್ಯಾಲಿ ಆಗಿದೆ. ಬರೀ US ಅಲ್ಲಿರೋ IT ಕಂಪನೀಸ್ ಮಾತ್ರನೇ ಅಲ್ಲ, ಚೈನಾ, ಜಪಾನ್, ಕೊರಿಯಾ ಈ ತರ ತುಂಬಾನೇ ಹಲವಾರು ಗ್ಲೋಬಲ್ ಕಂಟ್ರೀಸ್ ಅಲ್ಲಿ ವರ್ಕ್ ಮಾಡೋ ತುಂಬಾನೇ IT ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿರೋ IT ಕಂಪನೀಸ್ ತಪ್ಪ. ಈಗ ಲಾಸ್ಟ್ 1 year ಇಂದ ನೋಡ್ಕೊಂಡ್ರೆ ನಮ್ಮ IT ಕಂಪನೀಸ್ ಅಷ್ಟಾಗಿ ರ್ಯಾಲಿ ಆಗಿಲ್ಲ. ಇಷ್ಟು ದಿನ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸ್ ಎಲ್ಲ ಫೇಸ್ ಮಾಡಿದ್ರು. ಅದಾದ್ಮೇಲೆ H1B ವೀಸಾ ರಿಲೇಟೆಡ್ ಆಗಿ ಇಶ್ಯೂಸ್ ನ ಫೇಸ್ ಮಾಡಿದ್ರು. ಮತ್ತೆ ತುಂಬಾನೇ ಕ್ವಾರ್ಟರ್ಸ್ ಅಲ್ಲೆಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಬಂದ್ರು. ಅದರಿಂದ IT ಕಂಪನೀಸ್ ಇಂದ ಕಂಟಿನ್ಯೂಸ್ ಆಗಿ ಔಟ್ಫ್ಲೋಸ್ ಅಂತೂ ಹೋಗ್ತಾನೆ ಇದೆ. ಈಗ ಹೈಯೆಸ್ಟ್ ಔಟ್ಫ್ಲೋಸ್ ಹೋಗಿರೋ ಕಂಪನಿ ಬಂದ್ರೆ TCS. ಈ ಕಂಪನಿಯಿಂದ 70,000 ಕೋಟಿ ಔಟ್ಫ್ಲೋಸ್ ಹೋಗಿದೆ. ಇನ್ಫೋಸಿಸ್, HCL ಟೆಕ್ನಾಲಜೀಸ್, LTI ಮೈಂಟ್ರಿ, ವಿಪ್ರೋ
ಹೇಳ್ತಾ ಹೋದ್ರೆ ಪ್ರತಿಯೊಂದು ಕಂಪನಿಯಲ್ಲೂ ಕೂಡ ಇದೇ ತರ ಔಟ್ಫ್ಲೋಸ್ ಹೋಗಿದ್ದಾವೆ. ಈಗ ಪ್ರತಿಯೊಂದು IT ಕಂಪನಿ ಕೂಡ ಆಲ್ ಟೈಮ್ ಐಸ್ ಇಂದ 20-30% ಫಾಲ್ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ IT ಕಂಪನೀಸ್ ಯಾವಾಗ ರಿವರ್ಸಲ್ ಆಗ್ತವೆ ಅಂತ. ನೆಕ್ಸ್ಟ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈ ಕಂಪನಿ ಆದ್ರೆ ಲಾಸ್ಟ್ 10 ವರ್ಷಗಳಿಂದ IPO ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದೆ. 2016ರಲ್ಲಿ ಫಸ್ಟ್ ಟೈಮ್ ಇವರು DRHP ನ ಫೈಲ್ ಮಾಡಿದ್ರು. ಆ ಟೈಮ್ ಇಂದ ಕೂಡ ಒಂದಲ್ಲ ಒಂದು ಇಶ್ಯೂಸ್ ಇಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದಿದೆ. ಈಗ ರೀಸೆಂಟ್ ಆಗಿ ಸೆಬಿ ಚೇರ್ಮನ್ ಅವರು NSE IPOಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ಫೆಬ್ರವರಿ 6ನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ. ಆ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗ್ತಾರೆ ಈ IPO ರಿಲೇಟೆಡ್ ಆಗೆಲ್ಲ. ಮತ್ತೆ ಇವಾಗ ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ ನೆಕ್ಸ್ಟ್ 2 to 3 ಮಂತ್ಸ್ ಅಲ್ಲಿ ಸೆಬಿಗೆ ಪೇಪರ್ನ ಸಬ್ಮಿಟ್ ಮಾಡ್ತಾರೆ. ಈ 2026 ಎಂಡ್ ಆಗೋಷ್ಟೊತ್ತಿಗೆ IPOಗೆ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಈ ಬೋರ್ಡ್ ಮೀಟ್ ಅಲ್ಲಿ ಯಾವ ತರ ಡಿಸಿಷನ್ಸ್ ನ ತಗೊಂತಾರೆ ಅಂತ. ನೆಕ್ಸ್ಟ್ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್. ಈ ಕಂಪನಿ ಆದ್ರೆ ಇವತ್ತು ಎಬೌವ್ 2% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವ್ರಿಗೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಇಂದ ಸುಮಾರು 1,500 ಕೋಟಿ ಆರ್ಡರ್ ಬಂದಿದೆ. ಏನಕ್ಕೆ ಅಂತಂದ್ರೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಅವ್ರಿಗೆ ಆದಿತ್ಯ ಅಲ್ಯೂಮಿನಿಯಂ ಅನ್ನೋ ಒಂದು ಕಂಪನಿ ಇದೆ, ಅದು ಒಡಿಶಾದಲ್ಲಿ. ಆ ಫ್ಯಾಕ್ಟರಿ ಒಳಗಡೆ ಬಾಯ್ಲರ್ಸ್, ಟರ್ಬೈನ್ಸ್, ಜನರೇಟರ್ಸ್ ನ ಸಪ್ಲೈ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರನೇ ಈ ಆರ್ಡರ್ ಬಂದಿರೋದು. ಅದರಿಂದನೇ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ನೆಕ್ಸ್ಟ್ 35 ಮಂತ್ಸ್ ಒಳಗಡೆ ಆರ್ಡರ್ಸ್ನೆಲ್ಲ ಸಪ್ಲೈ ಮಾಡಬೇಕು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಮ್ಕೋ ಸಿಸ್ಟಮ್ಸ್. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಪ್ರಮೋಟರ್ ಅವರು ಬ್ಲಾಕ್ ಡೀಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸುಮಾರು 10 ಲಕ್ಷ ಶೇರ್ಸ್ ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಯಾವುದೇ ಕಂಪನಿ ಪ್ರಮೋಟರ್ ಆಗಲಿ ಅವ್ರ ಕಂಪನಿಯಲ್ಲಿ ಸ್ಟೇಕ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಅದು ಕಂಪನಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ HAL. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಭಾನುವಾರ ಬಜೆಟ್ ದಿನ ನೋಡಿದ್ರು ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಈ ಡಿಫೆನ್ಸ್ ಸೆಕ್ಟರ್ ರಿಲೇಟೆಡ್ ಆಗಿ ಸ್ಪೆಸಿಫಿಕ್ ಆಗಿ ಯಾವುದೇ ಥರ ಅಲೋಕೇಶನ್ಸ್ ಏನು ಕೊಟ್ಟಿಲ್ಲ ಅಂತ. ಮತ್ತೆ ಇವತ್ತಾದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಕಂಪನಿ 6% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಅಡ್ವಾನ್ಸ್ ಮಲ್ಟಿ ರೋಲ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ರು. ಇದರಲ್ಲಿ ಅಡ್ವಾನ್ಸ್ ನೆಕ್ಸ್ಟ್ ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ನ ಡೆವಲಪ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಸುಮಾರು 7 ಕಂಪನೀಸ್ ಬಿಡ್ಸ್ನ ಸಬ್ಮಿಟ್ ಮಾಡಿದ್ವು. ಅದರಲ್ಲಿ HAL ಕೂಡ ಒಂದು. ಆದರೆ ಇವಾಗ ಇದ್ರ ಶಾರ್ಟ್ ಲಿಸ್ಟ್ ಕಂಪ್ಲೀಟ್ ಆಗಿದೆ. ಆದರೆ HAL ಕಂಪನಿ ಸೆಲೆಕ್ಟ್ ಆಗಿಲ್ಲ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಇನ್ನ ಯಾವ್ಯಾವ ಕಂಪನಿ ಸೆಲೆಕ್ಟ್ ಆಗಿದಾವೆ ಈ ಪ್ರಾಜೆಕ್ಟ್ಗೆ ಅಂತ ನೋಡಿದ್ರೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, L&T, ಭಾರತ್ ಫೋರ್ಜ್ ಈ 3 ಪ್ರೈವೇಟ್ ಕಂಪನೀಸ್ ಈ ಪ್ರಾಜೆಕ್ಟ್ಗೆ ಶಾರ್ಟ್ ಲಿಸ್ಟ್ ಆಗಿದ್ದಾವೆ. ಮತ್ತೆ ಈ ಎಕನಾಮಿಕ್ ಟೈಮ್ಸ್ ಅಲ್ಲಿ ಮತ್ತೆ ಇನ್ನ ಬೇರೆ ಬೇರೆ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಈ ಡೇಟಾ ಸರ್ಕ್ಯುಲೇಟ್ ಆಗ್ತಿದ್ದಂಗೆನೆ HAL ಕಡೆಯಿಂದ ಕೂಡ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಈಗ DRDO ಇಂದ ಯಾವುದೇ ತರ ಅಫಿಷಿಯಲ್ ಕನ್ಫರ್ಮೇಶನ್ ಏನೂ ಬಂದಿಲ್ಲ ಈ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ 3 ಕಂಪನೀಸ್ ಏನೋ ಶಾರ್ಟ್ ಲಿಸ್ಟ್ ಆಗಿದ್ದಾವೆ. ಫೈನಲ್ ಸೆಲೆಕ್ಷನ್ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಇರುತ್ತೆ. ಒಂದ್ ವೇಳೆ ಆ ಟೈಮಲ್ಲಿ HAL ರಿಲೇಟೆಡ್ ಆಗಿ ಏನಾದರೂ ಈ ಪ್ರಾಜೆಕ್ಟ್ಗೆ ಇವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಬಂದ್ರೆ HAL ಅವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ಆಕ್ಸಿಸ್ ಕೇರ್ ಟೆಕ್ನಾಲಜೀಸ್. ಈ ಕಂಪನಿ ಆದರೆ ಇವತ್ತು 5% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. US ನ 2 ಲೀಡಿಂಗ್ ಕಂಪನೀಸ್ ಇಂದ ಇವ್ರಿಗೆ ಆರ್ಡರ್ ಬಂದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಶಿಲಾ ಫೋಮ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 18% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕ್ವಾರ್ಟರ್ ಅಲ್ಲಿ ಇವರು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 11% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 213% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಅಲ್ಲಿ ನೋಡಿದ್ರು ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ 22% ಇನ್ಕ್ರೀಸ್ ಆದರೆ ಪ್ರಾಫಿಟ್ಸ್ 428% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಪಾಸಿಟಿವ್ ಗೈಡೆನ್ಸ್ ನ ಕೂಡ ಕೊಟ್ಟಿದ್ದಾರೆ. ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ಇಂಡಿಯಾದಲ್ಲಿ ಮ್ಯಾಟ್ರಿಸ್ ಮತ್ತೆ ಫೋಮ್ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ಇವರ ಮ್ಯಾಟ್ರೆಸ್ ವಾಲ್ಯೂಮ್ಸ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಮತ್ತೆ ಈ ಕ್ವಾರ್ಟರ್ ಅಲ್ಲಿ 607 ಹೊಸ ಶೋರೂಮ್ಸ್ ನ ಕೂಡ ಓಪನ್ ಮಾಡಿದ್ದಾರೆ. ಈ 2026 ಎಂಡ್ ಆಗೋ ಅಷ್ಟೊತ್ತಿಗೆ ಅದು 700ಗೆ ರೀಚ್ ಆಗುತ್ತೆ ಅಂತ ಕೂಡ ಟಾರ್ಗೆಟ್ ನ ಇಟ್ಕೊಂಡಿದ್ದಾರೆ. ಈ ತರ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿರೋದ್ರಿಂದನೇ ಇವತ್ತು ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ V2 ರಿಟೈಲ್. ಈ ಕಂಪನಿ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇವರಾದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ 57% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 99% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಅಲ್ಲಿ ನೋಡಿದ್ರು ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ.
ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಇವತ್ತು ಮ್ಯಾನೇಜ್ಮೆಂಟ್ ಆದರೆ 1:10 ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಇಷ್ಟೆಲ್ಲ ಪಾಸಿಟಿವ್ ಅಪ್ಡೇಟ್ಸ್ ಇದ್ರೂ ಈ ಕಂಪನಿ ಆದರೆ ಇವತ್ತು 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಅದಕ್ಕೂ ಕೂಡ ಹೇಳ್ತೀನಿ ನೋಡಿ. ಈಗ ಲಾಸ್ಟ್ 2 ಡೇಸಲ್ಲಿ ನಿಯರ್ಲಿ 16% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಏನಾದರೂ ಈ ಕಂಪನಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರಬೇಕು. ಮತ್ತೆ ಫ್ರೆಂಡ್ಸ್, ಇವಾಗ ಬರೀ ಈ ಕಂಪನೀಸ್ ಮಾತ್ರನೇ ಅಲ್ಲ, ತ್ರಿವೇಣಿ ಟರ್ಬೈನ್, ಜೆಕೆ ಸಿಮೆಂಟ್, ಮ್ಯಾನ್ಕೈಂಡ್ ಫಾರ್ಮಾ, ಆರ್ತಿ ಡ್ರಗ್ಸ್, ಭಾರತ್ ಕುಕಿಂಗ್ ಕೋಲ್, ಈ ಥರ ಇನ್ನೂ ಹಲವಾರು ಕಂಪನೀಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಈ ಕಂಪನೀಸ್ ಎಲ್ಲ ಇವತ್ತು ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದನೇ ಇವತ್ತು ಈ ಕಂಪನೀಸ್ 5 to 10%ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ತ್ರಿವೇಣಿ ಟರ್ಬೈನ್ ಆದರೆ ಇವತ್ತು 7% ಫಾಲ್ ಆಗಿದೆ. ಯಾಕಂದರೆ ಈ ಕ್ವಾರ್ಟರಲ್ಲಿ ವೀಕ್ ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಡ್ರಾಪ್ ಆಗಿದೆ. ಅದಾದಮೇಲೆ ಜೆಕೆ ಸಿಮೆಂಟ್ ಕೂಡ ಅಷ್ಟೇ, ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದಕ್ಕೆ 7% ಫಾಲ್ ಆಗಿತ್ತು. ಮತ್ತು ಕಂಪನಿ ಮ್ಯಾನೇಜ್ಮೆಂಟ್ ಆದರೆ ಕೇಪೆಕ್ಸ್ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಸ್ವಲ್ಪ ರಿಕವರ್ ಆಗಿದೆ. ಇದೇ ಥರ ಮ್ಯಾನ್ಕೈಂಡ್ ಫಾರ್ಮಾ, ಭಾರತ್ ಕುಕಿಂಗ್ ಕೋಲ್ ಲಿಮಿಟೆಡ್, ಆರ್ತಿ ಡ್ರಗ್ಸ್, ಈ ಕಂಪನೀಸ್ ಎಲ್ಲ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದನೇ ಈ ಕಂಪನೀಸ್ ಕೂಡ ನಿಯರ್ಲಿ 5% ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಕಂಪನೀಸ್ ಎಲ್ಲ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು.